ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಪ್ಲೈನ್ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಫ್ಯಾಬ್ರಿಕ್ ತಗೊಂಡಿದ್ದೀನಿ ನೋಡಿ. ಫಸ್ಟು ಈ ಥರ 4x4 ಲೇಯರಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟು ಸ್ಲೀವ್ ಕಟಿಂಗ್ ಮಾಡ್ಕೋಬೇಕು. ಸ್ಲೀವಿನ ಉದ್ದ 8.5 ಇಂಚಿದೆ. ನಾನಿಲ್ಲಿ 8.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಕೊಡಬೇಕು ಕೆಳಗಡೆ ಫೋಲ್ಡಿಂಗ್ಗೆ, ಆಮೇಲೆ ಮೇಲ್ಗಡೆ ಸ್ಟಿಚಿಂಗೋಸ್ಕರ. ಆಗ 10 ಇಂಚಾಯಿತು. ಆಮೇಲೆ ಈ ಥರ ಲೈನ್ ಹಾಕೋಬೇಕು. ಈಗ ಕೆಳಗಡೆ ಇಲ್ಲಿ 5 ಇಂಚ್ ಹಾಕ್ತಾಯಿದ್ದೀನಿ ಮಾರ್ಕು. 5 + 1 2. ಇಲ್ಲಿಂದ ಕೆಳಗಡೆಗೆ ಹಾರ್ಮೋಲ್ ವಿಡ್ತಿಗೆ ಈ ಥರ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾರ್ಮೋಲ್ ರೌಂಡು 7.5 ಇಂಚಿದೆ. 7.5ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ 1.5 ಇಂಚು. ಆಮೇಲೆ ಈ ಥರ ಲೈನ್ ಹಾಕೋಬೇಕು. ಈ ಥರ ಲೈನ್ ಹಾಕಿದ್ಮೇಲೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕೋಬೇಕು. ಈ ಥರ ಕ್ರಾಸ್ ಆಗಿ ಬರಬೇಕು. ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಬ್ಲೌಸನ್ನು ನಾನಾ ರೀತಿಯಲ್ಲಿ ಕಟಿಂಗ್ ಮಾಡ್ಕೋಬೋದು. ಫ್ಯಾಬ್ರಿಕ್ಕು ಯಾವ ಥರ ಇದೆ, ಆಮೇಲೆ ಬಟ್ಟೆ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ಕಟಿಂಗ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಬ್ಲೌಸನ್ನು ಈ ಥರ ಹಾಕ್ಕೊಂಡು ಇಲ್ಲಿ ಮಧ್ಯ ಕಟ್ ಮಾಡಿದ್ದೀನಿ ನಾನು. ಆಮೇಲೆ ಫ್ರಂಟಲ್ಲಿ ಈ ಥರ ಸ್ವಲ್ಪ 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಈಗ ಸ್ಲೀವ್ನ ಕಟಿಂಗ್ ಆಗಿದೆ. ಈಗ ಬ್ಲೌಸಿನ ಬ್ಯಾಕ್ ಪಾರ್ಟ್ ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಈ ಥರ ಎರಡಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಕೆಳಗಡೆಯಿಂದ ಈ ಥರ ಇಟ್ಕೊಂಡು ಕೆಳಗಡೆಯಿಂದ ನಾವು ಅಳತೆ ತಗೊಳ್ಳೋಣ. ಈಗ ಚೆಸ್ಟು 9 ಇಂಚಿದೆ. ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾ ಕೊಟ್ಟು 10.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಕೋಬೇಕು. ಈ ಥರ ಲೈನ್ ಹಾಕ್ಕೊಂಡಾದಮೇಲೆ ಬ್ಲೌಸಿನ ಪೂರ್ತಿ ಉದ್ದ 14 ಇಂಚು. ನಾನಿಲ್ಲಿ 14 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚು ಎಕ್ಸ್ಟ್ರಾ ಕೊಡಬೇಕು. ಯಾಕೆಂದರೆ ಆಮೇಲೆ ಶೋಲ್ಡರ್ 5.5 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಧಾರಾಳವಾಗಿ ಸಾಕಾಗುತ್ತೆ. ಆಮೇಲೆ ನೆಕ್ಕಿನ ಅಗಲ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಟಿಚಿಂಗ್ ಆದಮೇಲೆ 2.5 ಇಂಚು ಬರುತ್ತೆ. ಆಮೇಲೆ ಇಲ್ಲಿಂದ ಕೆಳಗಡೆಗೆ ಹಾರ್ಮೋಲ್ 5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲೂ ಕೂಡ ಇದೇ ಥರ 5.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ 1/4 ಅಥವಾ 1 ಇಂಚು, ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಈ ಥರ ಕ್ರಾಸಾಗಿ ಲೈನ್ ಹಾಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 1.5 ಇಂಚಿಗೆ ಇಲ್ಲಿ ಫೋಲ್ಡಿಂಗ್ಗೆ ನಾವು ಫಸ್ಟೇ ಮಾರ್ಕ್ ಮಾಡಿಕೊಂಡು ಡಾಟ್ ಹಾಕೋಬೇಕು. ಈಗ ಬ್ಯಾಕ್ ನೆಕ್ಕಿನ ಉದ್ದ 8.5 ಇಂಚಿದೆ. ನಾನಿಲ್ಲಿ 8.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ 2.5 ಇಂಚಿಗೆ ಅಗಲ ತಗೋಬೇಕು. ಆಮೇಲೆ ಈ ಥರ ಲೈನ್ ಹಾಕ್ಕೊಂಡು ಈ ಥರ ಶೇಪ್ ಕೊಡಬೇಕು. ರೌಂಡಾಗಿ ಈ ಥರ ರೌಂಡಾಗಿ ಶೇಪ್ ಕೊಟ್ಟು ನಂತರ ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಇದೇ ಪ್ಲೈನ್ ಬ್ಲೌಸನ್ನು ನಾವು ಶೋಲ್ಡರ್ ಕಟ್ ಮಾಡ್ದೇ ಬ್ಯಾಕು ಫ್ರಂಟು ಇಟ್ಕೊಂಡು ಕಟಿಂಗ್ ಮಾಡ್ಕೋಬೋದು. ನಾವು ಬಟ್ಟೆ ಕಡಿಮೆ ಇದ್ದಾಗ, ಬಟ್ಟೆ ಜಾಸ್ತಿ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ಬ್ಲೌಸಿನ ಕಟಿಂಗನ್ನು ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಇಟ್ಕೊಂಡು ಕತ್ರಿಯ ತುದಿಯಿಂದ ಈ ಥರ ಕಟಿಂಗ್ ಮಾಡ್ಕೋಬೇಕು. ಆವಾಗ ನಮಗೆ ನೀಟಾಗಿ ಕಟಿಂಗ್ ಬರುತ್ತೆ. ಈಗ ಬ್ಯಾಕ್ ಪಾರ್ಟ್ ಕಟ್ ಆಗಿದೆಯಲ್ವಾ, ಇಲ್ಲಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದೆ 1.5 ಇಂಚಿಗೆ. ಇಲ್ಲೊಂದು ಕಟ್ ಕೊಡೋಣ. ಆವಾಗ ನಮಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲಿ ಕಟ್ ಮಾಡಿದ್ದೇವಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ನೇರ ಮಾಡ್ಕೊಳ್ಳೋಣ. ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಫುಲ್ ಉದ್ದ 14 ಇಂಚು.
ಬ್ಯಾಕು ಫ್ರಂಟು ಒಂದೇ ಥರ ಇರಲಿ. ನಾವೀಗ ಅಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲೂ ಕೂಡ ಅದೇ ಥರ ಮಾಡ್ಕೋಬೇಕು. 9 ಪ್ಲಸ್ 1.5 10.5 ಇಂಚು. ಆಮೇಲೆ ಪೂರ್ತಿ ಉದ್ದ 14 ಪ್ಲಸ್ 2 ಇಂಚು ಎಕ್ಸ್ಟ್ರಾ ತಗೋತೀನಿ. 16 ಇಂಚಾಯಿತು. ಈಗ 16 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಅಲ್ಲಿ ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಎಷ್ಟು ತಗೊಂಡಿದ್ದೀವೋ, ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಇಲ್ಲೂ ಕೂಡ ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 5.5 ಇಂಚು ಶೋಲ್ಡರು, 2 ಇಂಚು ನೆಕ್ ಬಿಡ್ತು, ಆಮೇಲೆ 5 ಇಂಚಿಗೆ ಹಾರ್ಮೋಲು. ಇಲ್ಲೂ ಕೂಡ 5.5ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಫ್ರಂಟಲ್ಲಿ ಫಸ್ಟು ಬ್ಯಾಕ್ ನೆಕ್ ಯಾವ ಥರ ಅಳತೆ ಮಾಡಿದ್ದೀವೋ ಬ್ಯಾಕ್ ಪಾರ್ಟು ಅದೇ ಥರ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಕೆಳಗಡೆಗೆ 12 ಇಂಚಿದೆ ಡಾಟ್ ಪಾಯಿಂಟು. ನಾನು 12 ಪ್ಲಸ್ 1 13 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ರಾಸಾಗಿ ಈ ಥರ ಲೈನ್ ಹಾಕೋತೀನಿ. ಈಗ ನೆಕ್ಕಿನ ಉದ್ದ 6 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಧಾರಾಳವಾಗಿ ಸಾಕಾಗುತ್ತೆ. ಇಲ್ಲಿ 6 ಇಂಚು, ಆಮೇಲೆ ಕೆಳಗಡೆ 2.5 ಇಂಚು ಅಗಲ ತಗೋಬೇಕು. ಆವಾಗ ನಮಗಿಲ್ಲಿ ಕೆಳಗಡೆ ಸ್ವಲ್ಪ ಅಗಲಕ್ಕೆ ನೀಟಾಗಿ ಕೂತ್ಕೊಡುತ್ತೆ. ಆಮೇಲೆ ಈ ಥರ ಶೇಪ್ ಕೊಟ್ಟು ಈಗ ಕಟ್ಟಿಂಗ್ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಪಟ್ಟಿ ಪೀಸ್ ಇದೆಯಲ್ಲ, ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೂ ಕೂಡ ಈ ಥರ ಕ್ರಾಸಾಗಿ ಕಟ್ ಮಾಡುವಾಗ ಜೋಪಾನವಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ಟಿಂಗ್ ಆದಮೇಲೆ ಇಲ್ಲೂ ಕೂಡ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟು ಕೂಡ ಆಗಿದೆ. ಈಗ ಈ ಥರ ಬಟ್ಟೆನ ಈ ಥರ ಫೋಲ್ಡ್ ಮಾಡಿಕೊಂಡು ನಮಗೆ ಡಾಟ್ ಪಾಯಿಂಟ್ ಇದೆಯಲ್ಲ, ಈ ಥರ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೂಡ ಸೆಂಟ್ರಿಗೆ ಈ ಥರ ಕಟಿಂಗ್ ಮಾಡ್ಕೋಬೇಕು. ಆವಾಗ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಇವೆಲ್ಲ ನಮಗೆ ಪಟ್ಟಿ ಪೀಸಿಗೆ, ಆಮೇಲೆ ನಾವು ಕ್ರಾಸಾಗಿ ಎಮ್ಮಿಂಗೆಲ್ಲ ಮಾಡೋಕ್ಕೆ ಬಟ್ಟೆ ಬೇಕಾಗುತ್ತಲ್ಲ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.